ಕೂಡ ಅರ್ಜುನನ್ನ ಕಳ್ಕೊಂಡಿರ್ತಕ್ಕಂಥದ್ದು ಈ ಕರ್ನಾಟಕ ರಾಜ್ಯಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ಹೇಳಿ ಕೂಡ ತಪ್ಪಾಗಲಾರದು. ಅರ್ಜುನ ಮರಣ ಹೊಂದಿದ ನಂತರ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೆ, ಇಲ್ಲೊಂದು ಸ್ಮಾರಕವನ್ನು ಮಾಡಬೇಕು ಅಂತ. ಆದರೆ ಇಲ್ಲಿ ಸ್ಮಾರಕ ಮಾಡಲಿಕ್ಕೆ ಕೆಲಸ ನಡೆದಿದೆ, ಬಟ್ ನನ್ನ ಆತ್ಮಸಾಕ್ಷಿಗೆ ಅಷ್ಟೊಂದು ತೃಪ್ತಿಕರವಾಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ, ಈ ಸ್ಮಾರಕವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಇಲ್ಲಿ ಏನು ಇವತ್ತು ತೀರೋಗಿರ್ತಕ್ಕಂಥ ಈ ಸ್ಮಾರಕ ಮಾಡ್ತಿರ್ತಕ್ಕಂಥ ಜಾಗ ಇದೆ, ಅಲ್ಲಿ ಬರಲಿಕ್ಕೆ ವ್ಯವಸ್ಥೆಗಳು ಸರಿ ಇಲ್ಲ. 4 ವೀಲ್ ಜೀಪ್ ಅಂತಲೇ ಬೇರೆ ಯಾವ ವೆಹಿಕಲ್ ಕೂಡ ಇಲ್ಲಿ ಬರಲಿಕ್ಕಾಗಲ್ಲ. ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ, ಆದಷ್ಟು ಬೇಗ ಇಲ್ಲಿಗೆ ರಸ್ತೆಯ ಅವಶ್ಯಕತೆ ಇದೆ, ರಸ್ತೆನ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ, ಅದ್ರ ಜೊತೆಗೆ ಇಲ್ಲಿ ಸುತ್ತ ಇಂಟರ್ಲಾಕ್ ವ್ಯವಸ್ಥೆ ಕೂಡ ಆಗಬೇಕು, ಸುತ್ತ ಕಾಂಪೌಂಡ್ ಆಗಬೇಕು, ರಿಟರ್ನಿಂಗ್ ವಾಲ್ ಆಗಬೇಕು, ಗೇಟ್ ಆಗಬೇಕು, ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳಾಗಬೇಕು. ಈ ಎಲ್ಲ ಕಾರ್ಯಗಳನ್ನ ಮಾಡಿ ನಂತರ ಉದ್ಘಾಟನೆ ಮಾಡಿದರೆ ಇದಕ್ಕೊಂದು ಚೆನ್ನಾಗಿರುತ್ತೆ ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳು, ಎಲ್ಲ ನನ್ನ ಆತ್ಮೀಯರು, ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಜಾಗಕ್ಕೆ ಭೇಟಿ ನೀಡಿ ಇವತ್ತು ಸ್ಮಾರಕಕ್ಕೆ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ವಿ. ಅರ್ಜುನ ಒಂದು ರೀತಿ ನಮ್ಮ ಕುಟುಂಬದ ಒಬ್ಬ ಸದಸ್ಯ ಅಂತ ಹೇಳಿ ಕೂಡ ತಪ್ಪಾಗಲಾರದು. ಅರ್ಜುನನ ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಬಹುದೊಡ್ಡ ನಷ್ಟ. ಇವತ್ತು ನಿಜವಾಗ್ಲೂ ಕೂಡ ಈ ಸ್ಮಾರಕವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಇದೊಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂತಕ್ಕಂಥ ಇಚ್ಛೆ ಇದೆ. ಖಂಡಿತವಾಗ್ಲೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದರ ಒಂದು ಉತ್ತಮ ಪ್ರವಾಸಿ ತಾಣವನ್ನಾಗಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ. ಇಲ್ಲ, ಕಾಮಗಾರಿ ಪೂರ್ಣ ಆಗಿಲ್ಲ. ನಾನು ಇವತ್ತು ಬಂದ್ಬಿಟ್ಟು ನೋಡಿದ್ದೀನಿ, ಇಲ್ಲಿ ವಾತಾವರಣ ಎಲ್ಲ ಕೂಡ ಗಮನಿಸಿದ್ದೀನಿ. ನಾನು ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ. ಅಧಿವೇಶನದಲ್ಲಿ ಕೂಡ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಮಾನ್ಯ ಸಚಿವರಿಗೆ ನಾನು ಮಾತಾಡಿ ಆದಷ್ಟು ಬೇಗ ಇಂಟರ್ಲಾಕ್ ಆಗಬೇಕು, ಕಾಂಪೌಂಡ್ ಆಗಬೇಕು, ರಿಟರ್ನಿಂಗ್ ವಾಲ್ ಆಗಬೇಕು, ಮತ್ತೆ ಇಲ್ಲಿ ಹೋಗಿ ಬರಲಿಕ್ಕೆ ಉತ್ತಮ ರೀತಿಯಲ್ಲಿ ರಸ್ತೆ ಆಗಬೇಕು, ಇಲ್ಲಿ ಒಂದು ಗೇಟ್ ಕೂಡ ನಿರ್ಮಾಣ ಆಗಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳು ಕೂಡ ಇಲ್ಲ. ಇಲ್ಲಿ ನಾವು ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀವಿ ಅಂತ ಹೇಳಲಿಕ್ಕೆ ಅಸಾಧ್ಯ. 4 ವೀಲ್ ಜೀಪ್ ಕೂಡ ಬರಲಿಕ್ಕೆ ಯೋಗ್ಯ ಇಲ್ಲ ಅಂತ ರಸ್ತೆ ಇದೆ. ಈ ನಿಟ್ಟಿನಲ್ಲಿ ಇವೆಲ್ಲವನ್ನೂ ಕೂಡ ಅಭಿವೃದ್ಧಿ ಮಾಡಿ ಇದನ್ನು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ನಮ್ಮೆಲ್ಲರ ಇಚ್ಛೆ ಇದೆ. ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥದ್ದು ಬೇಡ. ಇಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನ ಮಾಡಿ, ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸಮೇತ ಮಾಡಿ ಇಲ್ಲಿ ಉದ್ಘಾಟನೆ ಮಾಡಬೇಕು. ಅಲ್ಲಿ ತನಕ ಉದ್ಘಾಟನೆ ಮಾಡೋದು ಬೇಡ ಅಂತೇಳಿ ಮಾನ್ಯ ಸಚಿವರಲ್ಲಿ ನಾನು ಮನವಿನ ಮಾಡ್ತೀನಿ.